ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ಇವತ್ತಿನ ವಿಷಯ ಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಒಂದು ದಿನ ಅಮೇರಿಕಕ್ಕೆ ಪ್ರವಚನ ಮಾಡ್ಲಿಕ್ಕೆ ಹೋಗಿರ್ತಾರ. ಆ ಪ್ರವಚನ ಮಾಡ್ಲಿಕ್ಕೆ ಹೋದಂಥ ಒಂದು ಸಂದರ್ಭದ ಒಂದು ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಎಲ್ಲರಿಗೂ ಹೇಳ್ತಾ ಇದ್ದೆ. ಹಾಗಾದ್ರೆ ಆ ವಿಷಯ ಏನು ಅಂತಂತಂದ್ರೆ, ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಅಂತಂದ್ರೆ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿದ್ದಂಥದ್ದು ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಮತ್ತು ಭಾರತಕ್ಕೆ ಏನೈತಿ ಅವ್ರ ಬಗ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಆ ವಿಷಯವಾಗಿ ಒಂದಿಷ್ಟನ್ನು ಹೇಳ್ತಾನೆ, ಇವತ್ತು ಕೇಳ್ರಿ. ಅದೇನು ಅಂತಂದ್ರೆ, ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಅಮೇರಿಕಾದಲ್ಲಿ ಪ್ರವಚನ ಅಂದ್ರೆ ಅವರು ಈ ನಮ್ಮ ಎಲ್ಲ ದೇಶಗಳಿಗೆ ರೀತಿ ಹೋಗಿ ರೀತಿ ಪ್ರವಚನಗಳನ್ನು ನೀಡಿ ಬಂದಾರ. ಯಾಕಂದ್ರೆ ಎಲ್ಲ ಭಾಷೆಗಳನ್ನ ಬಲ್ಲವರಾಗಿರುವಂತ ಪ್ರತಿಯೊಂದು ರೀತಿ ದೇಶಗಳಿಗೆ ಹೋಗಿ ಸಹಿತ ಪ್ರವಚನವನ್ನು ನೀಡಿ ಬಂದಾರ. ಆ ಪ್ರವಚನ ಮಾಡುವ ಸಂದರ್ಭದಲ್ಲಿ ಏನಾಕೈತಿ ಅಂತಂದ್ರ, ಸಾಕಷ್ಟು ಜನಗಳು ಕೊಡಿರ್ತಾರ, ಪ್ರವಚನ ಬಹಳಷ್ಟು ಚೆನ್ನಾಗಿ ನಡೆದಿರ್ತೈತಿ. ಒಬ್ಬ ವ್ಯಕ್ತಿ ಯುವಕ ಮುಂದ್ಗಡೆ ಅಂತ ಸಮೀಪದಲ್ಲಿ ಕುಂತಿರ್ತಕ್ಕಂಥ ಯುವಕ ಬಹಳಷ್ಟು ಈ ಹೇಳ್ತಕ್ಕದನ್ನ ಅನ್ಯೋನ್ಯವಾಗಿ ಪೂರ್ತಿ ಸಂಪೂರ್ಣವಾಗಿ ಅದರೊಳಗೆ ತಲೆ ಹಾಕಿ ಅಂತ ಕೇಳ್ತಾನ ಅನ್ನುವ ರೀತಿ ಒಳಗ ಸಿದ್ದೇಶ್ವರ ಅಪ್ಪನ ನೋಡ್ತಿರ್ತಾನ, ಪ್ರವಚನವನ್ನು ಕೇಳ್ತಿರ್ತಾನೆ. ಪ್ರವಚನ ಮುಗಿದು ಇನ್ನೇನಂತ ಹೊರಗೆ ಬರ್ಬೇಕು ಅನ್ಬಿಡ್ದ ಸಿದ್ಧಾರೂಢಪ್ಪ ಹೊಳತಲ್ಲಿ ಎದ್ದು ಓಡೋಕಾನ, ಸಿದ್ದೇಶ್ವರ ಸ್ವಾಮಿಗಳತ್ತಲ್ಲಿ ಎದ್ದು ಹೋಗಾನ. ಏನಂತಾನಂದ್ರ, ಅಪ್ಪಗಳ ನೀವು ಇಲ್ಲಿ ಒಂದು ದೊಡ್ಡ ಫಂಕ್ಷನ್ಗೆ ಬಂದಿರಿ, ದೊಡ್ಡ ಫಂಕ್ಷನ್ಗೆ ಬಂದಿರಿ, ಸಾಕಷ್ಟು ಏನಂತಿ ಶ್ರೀಮಂತ ಜನಗಳಿಗೆ ಕುಡಿಯೈತಿ, ಇಲ್ಲಿ ಯಾರು ಬಡವರು ಯಾರಿಲ್ಲ. ಆದ್ರೆ ನಿಮ್ಮ ಶರ್ಟ್ ಏನೈತಲ್ಲ, ನಿಮ್ಮ ಶರ್ಟಿನ ಮೇಲೆ ಸಣ್ಣದೊಂದು ಹೋಲ್ ಬಿದ್ದೈತಿ, ಮತ್ತು ನೀವು ಇಂಥ ದೊಡ್ಡ ಫಂಕ್ಷನ್ಗೆ ಬಂದಿರಿ, ಆ ಹೋಲ್ ಬಿದ್ದಂಥ ಶರ್ಟನ್ನ ಯಾಕೆ ಹಾಕೊಂಡ್ ಬಂದಿರಿ, ನೀವು ಒಂದು ಒಳ್ಳೆ ಶರ್ಟ್ ಹಾಕೊಂಡ್ ಬರ್ಬೋದಿತ್ತಲ್ಲ ಅಂತೇಳಿ ಆ ಸಿದ್ದೇಶ್ವರ ಸ್ವಾಮಿಗಳನ್ನ ಆ ಯುವಕ ಕೇಳ್ತಾನೆ. ಅವಾಗ ಅವ್ರೊಂದು ಮಾತನ್ನು ಹೇಳ್ತಾರ. ಏನು ಹೇಳ್ತಾರಂತಂದ್ರ, ನೋಡಪ್ಪ, ಮನುಷ್ಯನ ಒಂದು ಭಾವನೆ ಹೇಗೈತಿ ಅಂತಂದ್ರ, ಮನುಷ್ಯನ ಗುಣ ಹೇಗೈತಿ ಅಂತಂತಂದ್ರ, ಈಗ ನೋಡಿದೀನಿ ನೀನು ಸಂಪೂರ್ಣವಾಗಿ ನನ್ನ ಶರ್ಟನ್ನು ನೋಡಿದಿ, ಎಲ್ಲಿ ಏನೂ ಆಗಿಲ್ಲ, ಕೇವಲ ಒಂದು ಸೂಜಿಯಷ್ಟು ನಿಂತಿ ನನ್ನ ಶರ್ಟ್ ಮೇಲೆ ನಿಂತಿ ಕೂತ್ ಬಿದ್ದೈತಿ. ಆ ಹೋಲ್ ಬಿದ್ದಿದ್ದನ್ನ ನೀ ಏನ್ ಮಾಡಾಕತ್ತಿ, ಪ್ರಶ್ನೆ ಮಾಡಾಕತ್ತಿ, ಯಾಕ್ರಿ ಇಂಥ ಹೋಲ್ ಬಿದ್ದಿದ್ದನ್ನ ಹಾಕೊಂಡ್ ಬಂದಿರಿ ಅಂತೇಳಿ. ಇವತ್ತು ಜಗತ್ತಿನೊಳಗೆ ಏನೇ ನಡೆಯಾಕತ್ತೈತಿ ಅಂತಂತಂದ್ರ, ಒಬ್ಬ ವ್ಯಕ್ತಿ ಬೇಕಾದಷ್ಟು ಒಳ್ಳೆಯವ್ರು ಇರ್ಲಿ, ಅವನು ಒಳ್ಳೆಯದ್ರ ಬಗ್ಗೆ ನಮಗೆ ಮಾತು ಎತ್ತಾಕು ಏನೈತಿ ಮನಸ್ಸಿಲ್ಲ, ಅದ್ರ ಬಗ್ಗೆ ಹೇಳಕ್ಕೂ ಏನೈತಿ ಮನಸ್ಸಿಲ್ಲ, ಹೇಳಕ್ಕೂ ಆಗೋಲ್ತ. ಆದ್ರ ಒಂದು ಸಣ್ಣ ತಪ್ಪು, ಈ ಸೂಜಿ ತೂತ್ ಎಷ್ಟು ಬಿದ್ದೈತಿಲ್ಲ ಅಷ್ಟೇ ತಪ್ಪಿದ್ರು ಆ ತಪ್ಪನ್ನು ಎತ್ತಿ ತೋರಿಸುವಂತ ಭಾವನೆ ನಮ್ಮ ಒಳಗೆ ಹೊಂಟೈತಿ. ಅವ್ನು ಏನೋ ಅಂತ ಅಚಾನಕ್ ಆಗಿ ಸಣ್ಣ ಇಟ ತಪ್ಪು ಮಾಡ್ಲಿ, ಆ ತಪ್ಪನ್ನು ಎತ್ತಿ ತೋರಿಸೋದು, ನಿನ್ನೆ ಅವ್ನು ಹಿಂಗ್ ಮಾಡಿದ, ಇಡೀ ಜಗತ್ತನ್ನ ನೋಡ್ಬೇಕು ಆ ಸಣ್ಣ ತಪ್ಪನ್ನ ಹಂಗ್ ಮಾಡಿ ತೋರಿಸ್ತೇವೆ. ಆದ್ರೆ ಇನ್ನು 90%, 95% ನಾವು ಒಳ್ಳೇದು ಮಾಡ್ತಲ್ಲ, ಅದನ್ನ ತೋರ್ಸಾಕ ಯಾರಿಗೂ ಮನಸ್ಸಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಕ್ ನಾನು ಇಷ್ಟಪಡ್ತೀನಿ. ಅದೇನಂತಂದ್ರ, ಕನ್ನೇರಿ ಸ್ವಾಮಿಗಳು ಅವ್ರ ಆಸ್ಪತ್ರೆ ಒಳಗ ಯಾವ ರೀತಿ ಸಿಸ್ಟಮ್ ಐತಿ ಅಂದ್ರ, ಹೊರಗಡೆ ನಾವೇನಾದ್ರೂ 60,000 70,000 ಕೋಟಿ ಚಿಕಿತ್ಸೆ ಮಾಡಿಸ್ಕೊತಿದ್ದೇವೆ ಅಂದ್ರ ಕೇವಲ ರೀತಿ 30,000 ಒಳಗೆ ಚಿಕಿತ್ಸೆ ಮುಗಿತೈತಿ. ನೀವು ಯಾವುದೇ ತವ್ರ ಆಪರೇಷನ್ ಇರ್ಲಿ, ಇನ್ನೊಂದಿರ್ಲಿ, ಒಂದ್ಸಲ ಐತಿ ಆಸ್ಪತ್ರೆ ಹೋಗಿ ಭೇಟಿಯಾಗಿ ಬರ್ರಿ, ಅವಾಗ ನಿಮ್ಗೆ ನಿಂತಿ ಅಲ್ಲಿ ಗೊತ್ತಾಗತ್ತಲ್ಲ ಇದೇನು ಅನ್ನೋದು. ಅದಕ್ಕ ಒಬ್ಬ ಸನ್ಯಾಸಿಯಾಗಿ, ಅದು ಏನೈತಿ ಮಹಾರಾಷ್ಟ್ರದವರು, ಕೊಲ್ಲಾಪುರದ ಮಹಾರಾಷ್ಟ್ರ ಜಿಲ್ಲೆಯೊಳಗೆ ಬರ್ತಕ್ಕಂಥ ಕನ್ನೇರಿ ಮಠ, ಅಲ್ಲಿ ಅವರು ನಮ್ಮ ಹಿಂದೂಗಳ ಬಗ್ಗೆ ಏನೈತಿ, ನಮ್ಮ ಹಿಂದುತ್ವ ಬಗ್ಗೆ ಅಷ್ಟು ಪ್ರೀತಿ ಐತಿ ಅವ್ರಿಗೆ. ಸ್ವಲ್ಪ ನೋಡ್ರಿ, ನಾವಿಂತ ಕರ್ನಾಟಕದವರಾಗಿ ನಮ್ಗೆ ಸಾಧನೆ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಇನ್ನೂ ನೀತಿಯಲ್ಲಿ ಹೇಳುದು ಬಹಳಷ್ಟು ಐತಿ. ರೈತರಿಗಾಗಿನೇ ವಿಶೇಷವಾಗಿ ಬಹಳಷ್ಟು ರೀತಿ ಒತ್ತು ಕೊಟ್ಟು ಹೇಳ್ತಾರೆ ಅವ್ರು. ಇವತ್ತು ಯಾವ ಸನ್ಯಾಸಿಗಳು ರೈತರ ಬಗ್ಗೆ ಅಂತ ಹೇಳಂಗಿಲ್ಲ, ಆದ್ರೆ ಇವ್ರು ಇಂತ ರೈತರ ಬಗ್ಗೆ ಹೇಳ್ತಾರ. ಯಾಕಂದ್ರ ಇವತ್ತು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಎಷ್ಟೋ ಇದ್ರೊಳಗೆ ನೋಡ್ರಿ ನೀವು, ಈಗ ನಾವು ಹೊಂಟೇವ್ ಅಂತಂದ್ರ ಅವ್ನು ನೌಕರಿ ಮಾಡ್ತಾನ ಅಷ್ಟೇ ಹೆಣ್ಣು ಕೊಡಕತ್ತಾರ. ಆದ್ರೆ ಅವ್ರು ಹೇಳ್ತಾರ, ನಾವಿಂತ ರೈತರ ಮಕ್ಕಳು ರೈತರಿಗೆ ಹೆಣ್ಣು ಕೊಡ್ಬೇಕು, ನೀವು ರೈತಾಪಿ ಒಳಗೆ ಬೆಳಿಬೇಕು ಅನ್ನೋದನ್ನ ಹೆಂಗ್ ತಿಳಿಸ್ತಾರ. ಅದಕ್ಕೇನಂತಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡೋ ಬದ್ಲಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಎತ್ತಿ ತೋರಿಸೋ ಬದ್ಲಿ ಒಳ್ಳೇದನ್ನು ಎತ್ತಿ ತೋರಿಸ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.